ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ನಮ್ಮನ್ನು ಅಗಲಿದ ದಿವ್ಯ ಚೇತನ ಸಂಬುದ್ಧ ಜನಸೇವಾ ಟ್ರಸ್ಟ್ನ ಸದಸ್ಯ ಹಾಗೂ ದಲಿತ ಚಳುವಳಿಯ ಹೋರಾಟಗಾರ MP ಕುಮಾರಸ್ವಾಮಿರವರಿಗೆ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ MP ಕುಮಾರಸ್ವಾಮಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ನುಡಿ ನಮನವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಡಿ ಶಿವಶಂಕರ್, ಚಿಕ್ಕರಾಜು, ರಮೇಶ್, ಧನಂಜಯ ನಾಯ್ಕ, ಶ್ರೀನಿವಾಸ್, ಲಕ್ಷ್ಮಣ್, ನರಸಿಂಹಮೂರ್ತಿ, ಮಹಾದೇವ್, ಗೋಪಾಲ್, BT ವೆಂಕಟೇಶ್, ವನಜಾ, ಜಯಮ್ಮ, ಬೆಳ್ಳಿಯಪ್ಪ, ಪುಟ್ಟರಾಜು ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಹಾಜರಿದ್ದರು. ಇವತ್ತು ಸಮನ್ವಯ ಸಂಗಾತಿ ಪತ್ರಿಕೆಯ ಸಹ ಸಂಪಾದಕರು, ಸಂಬುದ್ಧ ಜನಸೇವಾ ಟ್ರಸ್ಟ್ನ ಸದಸ್ಯರು ಮತ್ತು ನಮ್ಮ ದಲಿತ ಚಳುವಳಿಯಲ್ಲಿ ಸಕ್ರಿಯವಾಗಿ ಬೆಂಗಳೂರು ಮತ್ತು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂಥವರು ನಮ್ಮ MP ಕುಮಾರಸ್ವಾಮಿಯವರು, ಮಂಚಿನ ವಲಯ MP ಕುಮಾರಸ್ವಾಮಿಯವರು ಅಕಾಲಿಕವಾಗಿ ಮೊನ್ನೆ ನಿಧನರಾಗಿದ್ದಾರೆ. ಈ ಒಂದು ಸುದ್ದಿ ಹೋರಾಟಗಾರರಿಗೆ ಎಲ್ಲೋ ಒಂದು ಕಡೆ ಸಾಮಾಜಿಕ ಸೇವೆಯಲ್ಲಿ ಕ್ಷೇತ್ರದಲ್ಲಿ ಒಂದು ಸಕ್ರಿಯವಾಗಿ ತೊಡಗಿಸ್ಕೊಂಡಂಥವ್ರಿಗೆ ಒಂದು ರೀತಿ ನೋವಿನ ಸಂಗತಿ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿದ್ದಂಥವರು ಬೆಳಗ್ಗೆ ಎದ್ದರೆ ಜನರು ಸೇವೆ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ರೂಪದಲ್ಲಿ ಜನರಿಗೆ ಅನುಕೂಲ ಮಾಡ್ಕೊಂಡು ಕೊಡಬೇಕು ಅಂಥೇಳಿ ಬೆಳಗ್ಗೆ ಎದ್ದರೆ ಸಾಕು ಜನ ಚಳುವಳಿಯಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಾರೆ. ಎಲ್ಲೋ ಒಂದು ಕಡೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ MP ಕುಮಾರಸ್ವಾಮಿ ಅವರು ನಿಧನ ಆಗಿರೋದು ಭಾಳ ದುಃಖ ತರತಕ್ಕಂಥ ಸಂಗತಿ. ಮಂಚನಬಲೆಯಲ್ಲಿ ಅವರ ಸ್ವಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಆಗ್ತದೆ. ಆ ಅಂತ್ಯ ಸಂಸ್ಕಾರದಲ್ಲಿ ಸಾಗರೋಪದಿಯಾಗಿ ಜನ ಬೆಂಗಳೂರು ಮತ್ತು ಬೇರೆ ಬೇರೆ ಮೂಲೆಗಳಿಂದಲೂ ಬಂದು ಅವರ ಒಂದು ಪಾರ್ಥಿವ ಶರೀರದ ಒಂದು ದರ್ಶನ ಪಡ್ಕೊಂಡು ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರಿ ತುಂಬ ಜನ ಭಾಗವಹಿಸಿದರು. ನಾವು ನಮ್ಮ ಮಾಗಡಿ ತಾಲೂಕಿನಲ್ಲಿ ತಾಲೂಕು ಕೇಂದ್ರದಲ್ಲಿ ಅವ್ರಿಗೊಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು, ಒಂದು ಗೌರವವನ್ನು ನಮನವನ್ನು ಸಲ್ಲಿಸಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ತಾಲೂಕು ಕೇಂದ್ರದಲ್ಲಿ ಪರಿವೀಕ್ಷಣಾ ಮಂದಿರದ ಒಂದು ಆವರಣದಲ್ಲಿ ಇವತ್ತು ಒಂದು ನುಡಿ ನಮನ ಕಾರ್ಯಕ್ರಮ ಅಂತೇಳಿ ಏರ್ಪಡಿಸಿದ್ದೀವಿ. MP ಕುಮಾರಸ್ವಾಮಿಯವರು ನಮ್ಮನ್ನು ಭಾರದ ನೋವಿನಿಂದ ಅಗಲಿದ್ದಾರೆ. ಅವರು ತಾಲೂಕಿನಾದ್ಯಂತ ಎಲ್ಲ ದಲಿತ ಸಮುದಾಯದ ಮತ್ತು ಬಡವರ ಒಂದು ಕೊಂಡಿಯಾಗಿ ಕೆಲಸ ಮಾಡಿದಂಥವರು. ಹೆಚ್ಚಿಗೆ ಹೇಳಬೇಕು ಅಂದರೆ ಯಾರು ನೋವಲ್ಲಿ ಇರ್ತಾರೆ ಅವ್ರನ್ನ ಸ್ಪಂದಿಸುವಂಥ ಗುಣ ಇದ್ದದ್ದು MP ಕುಮಾರಸ್ವಾಮಿ ಅವರಿಗೆ. ಯಾರೇ ಒಂದು ಚಿಕ್ಕ ವ್ಯಕ್ತಿ, ಅವ್ರಿಗಿಂತ ಚಿಕ್ಕ ವ್ಯಕ್ತಿ ಏನೇ ಕೆಲಸ ಹೇಳಿದ್ರು ಅದನ್ನು ಅತೀ ವಿನಯಪೂರ್ವಕವಾಗಿ ಮಾಡ್ತಿದ್ದಂಥ ವ್ಯಕ್ತಿ ಮತ್ತು ಶಿಸ್ತುಬದ್ಧವಾದಂಥ ವ್ಯಕ್ತಿತ್ವ ಹೊಂದಂಥ ಒಬ್ಬ ಸಾಮಾಜಿಕ ಕಳಕಳಿ ಉಳ್ಳಂಥ ಹೋರಾಟಗಾರ. ಆ ಹೋರಾಟಗಾರ ನಮ್ಮನ್ನು ಆಗಲಿ
ನಮಗೆ ಅವನ್ನು ನಡೆದ ಹಾದಿಯನ್ನು ಉತ್ತಮವಾದ ಮಾರ್ಗವನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆ ಉತ್ತಮವಾದ ಮಾರ್ಗದಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕುವುದು ಒಂದೇ ಬಾಕಿ ಎನ್ನುವ ಸಂದೇಹವನ್ನು ಸಾರಿದ್ದಾರೆ. ಮತ್ತು ಸಿದ್ಧಲಿಂಗಯ್ಯನವರ ಒಂದು ಕವಿತೆ ಇದಕ್ಕೆ ತುಂಬ ಹತ್ತಿರ ಆಗ್ತದೆ ಅಂತ ಹೇಳ್ತೀನಿ. ಮಿಂಚಿ ಹೋಗುವ ಮುನ್ನ ಹಂಚಿ ಬಾಳುವುದು ಲೇಸವಲ್ಲವೇ ಎನ್ನುವ ಒಂದು ಕವನದ ಶೀರ್ಷಿಕೆ ಅದು MP ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತದೆ. ಯಾಕೆಂದರೆ ಅವರಲ್ಲಿ ಇರತಕ್ಕಂಥ ಹೋರಾಟದ ಮತ್ತು ಸಹಾಯದ ಗುಣವನ್ನು ಎಲ್ಲರಿಗೂ ಹಂಚಿ ಅವರು ಎಲ್ಲರಿಗಾಗಿ ಎಲ್ಲರಿಗೋಸ್ಕರ ಮಿಡಿತಿದ್ದಂಥ ಒಂದು ಸದೃಢಿ ಮನೋಭಾವವುಳ್ಳ ವ್ಯಕ್ತಿತ್ವ ಹೊಂದಿದ್ದಂಥ ಸ್ನೇಹಜೀವಿ. ನನ್ನ ಆತ್ಮೀಯ ಅಣ್ಣ ಅಂತ ನನ್ನ ಕುಟುಂಬ ಅಂದ್ಕೊಂಡಂಥ ದೊಡ್ಡ ಮಗ ಅಂದ್ಕೊಂಡಂಥ ನಮ್ಮ ಅಣ್ಣ ಕುಮಾರಣ್ಣ. ನಾನು ಮಾಗಡಿನಲ್ಲಿ ಬರಬೇಕು ಅಂತ ಅಂದರೆ 2006ರಲ್ಲಿ ನನಗೇನು ಅಂತ ಪರಿಚಯ ಇರಲಿಲ್ಲ. ಮಾಗಡಿ ತಾಲೂಕಲ್ಲಿ ಯಾರೂ ಕೂಡ ನನಗೆ ಪರಿಚಯ ಇರಲಿಲ್ಲ. ನನಗೆ ಗಂಗಾಧರಣ್ಣ, ನಮ್ಮ ಹಳ್ಳಿಮರದೊಡ್ಡಿ ಗಂಗಾಧರಣ್ಣ ಅವ್ರನ್ನ ಪರಿಚಯ ಮಾಡಿ ನನ್ನ ಕೋರ್ಟು ಕಚೇರಿ ಕೆಲಸಗಳಿಗೆಲ್ಲ, ತಾಲೂಕು ಆಫೀಸ್ ಕೆಲಸಗಳಿಗೆಲ್ಲ ನಮ್ಮ ಕುಮಾರಣ್ಣ ನನಗೆ ದಾರಿದೀಪ ಆದ. ಆ ದಿನಗಳಿಂದ ಎಲ್ಲರೂ ಈ ಮಾಗಡಿ ತಾಲೂಕಲ್ಲಿ ಏನೋ ನೋಡ್ತಾ ಇದ್ದೀನಿ ಅಂತ ಅಂದರೆ ಎಲ್ಲ ನಮ್ಮ ಮುಖಂಡರುಗಳನ್ನ ನಮ್ಮ ಅಣ್ಣಂದಿರು ನೋಡ್ತಾ ಇದ್ದೀನಿ ಅಂದರೆ ನಮ್ಮ ಕುಮಾರಣ್ಣಿಂದ. ನಾನು ಬೆಂಗಳೂರಿನಲ್ಲೂ ಕೂಡ ನಮ್ಮ ಬಡಾವಣೆಯಲ್ಲಿದ್ದಾಗ ನನ್ನ ಏನೇನೋ ದಾರಿಗಳಾದಾಗಲೂ ಸರಿ ದಾರಿ ತಂದವನು ನಮ್ಮ ಕುಮಾರಣ್ಣ. ಎಷ್ಟೊತ್ತೇ ಆಗಿರಲಿ, ನಂದು ಏನೇ ಸಮಸ್ಯೆ ಆಗಿರಲಿ, ನನ್ನನ್ನು ಫಸ್ಟು ತಿದ್ದಿ ನನ್ನ ಮನೆಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಇಲ್ಲಿದ್ದಾನೆ ಸೂರ್ಯ, ಅಲ್ಲಿದ್ದಾನೆ ಸೂರ್ಯ ಅಂತ ಹೇಳಿ ನನ್ನನ್ನು ಮನೆ ಸೇರಿಸೋವರೆಗೂ ಅವನು ಮನೆ ಸೇರ್ತಿರ್ಲಿಲ್ಲ ನನ್ನ ಕುಮಾರಣ್ಣ. ನಾನು ಊರಿನ ಕೆಲಸಗಳಿಗಾಗಲಿ, ನನ್ನ ಏನೇ ಕೆಲಸ ನನ್ನ ಜೊತೆಲಿ ಯಾವಾಗಲೂ ಬಲಗೈ ಆಗಲ್ಲ, ನನ್ನ ಹಿಂದೆಯಿಂದ ಅವ್ನು ಮುಂದೆ ಬಿಟ್ಬಿಟ್ಟು ನಾನು ಹಿಂದೆ ಇರ್ತಿದ್ದೆ. ನನ್ನ ಕುಮಾರಣ್ಣ ಇವತ್ತು ನಮ್ಮನ್ನೆಲ್ಲ ತಿಳ್ಕೊಂಡ ಸ್ನೇಹಿತ ಅಂತಲ್ಲ, ಒಬ್ಬ ಹೊರಮಟ್ಟಿದ ತಮ್ಮನ ಥರ ಇತ್ತು. ಎಲ್ಲ ಕಷ್ಟಗಳಿಗೂ ಬರ್ತಾಯಿದ್ರು. ನಮ್ದು ಯಾವುದೇ ಸಣ್ಣ ಪುಟ್ಟ ಕಷ್ಟ ಇರುವ ಅದನ್ನು ನೀಗಿಸ್ತಾ ಇದ್ದೆ. ಮನುಷ್ಯನಿಗೆ ಹಣನೇ ಮುಖ್ಯ ಅಲ್ಲ, ಮನುಷ್ಯನ ಗುಣ ಮುಖ್ಯ ಅಂತ ಅವನಿಗೆ ನಾವು ಅರ್ಥ ಮಾಡ್ತಾರೆ. ಅಂಥ ವ್ಯಕ್ತಿನ ನಾವಿವತ್ತು ಕಳ್ಕೊಂಡಿಲ್ಲ, ನಮ್ಮಲ್ಲಿ ಇದ್ದಾನೆ ಅಂತೇಳಿ ನಾವು ಅವನ್ನ ಸ್ಮರಿಸ್ತೀವಿ. ಕುಮಾರಸ್ವಾಮಿ ಅಣ್ಣನವರು ನಮ್ಮನ್ನೆಲ್ಲ ಹಗಲಿದ್ದಾರೆ. ಅವರ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ಇವತ್ತು ಮಾತಾಡುವಂಥ ವೇದಿಕೆ ಏನಲ್ಲ. ಏಕೆಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಕುಮಾರಣ್ಣವರು ಇತ್ತೀಚೆಗಂತೂ ಭಾಳ ನಮ್ಮ ನಡುವೆ ಒಡನಾಟ, ತುಂಬ ಯಾವಾಗಲೂ ಫೋನ್ ಮಾಡಿ ಮಾತಾಡ್ತಾಯಿದ್ರು, ವಿಚಾರಗಳನ್ನ ಕೇಳ್ತಾಯಿದ್ರು, ಹೇಳ್ತಾಯಿದ್ರು. ನಮಗೇನೋ ಗೊತ್ತಿಲ್ಲದೆ ಇರುವಂಥ ವಿಚಾರನ ಅವ್ರ ಹತ್ರ ಹಂಚ್ಕೊಳ್ತಾ ಇದ್ವಿ. ಯಾಕೆಂದರೆ ಅವರಿಂಥ ಸಂಘಟನೆಯಲ್ಲಿ ಅವಿನಾಭಾವ ವಿಶ್ವಾಸವನ್ನು ಇಟ್ಕೊಂಡಿಲ್ಲ ಅನ್ನುವಂಥ ರೀತಿಯೇ ಇರಲಿಲ್ಲ. ಇವರೆಲ್ಲ ಸಂಘಟನೆಗಳಲ್ಲೂ ಭಾಳ ವಿಶ್ವಾಸವನ್ನು ಇಟ್ಕೊಂಡಂಥ ಕುಮಾರಣ್ಣವರು. ಮತ್ತು ನಮ್ಮ ಸಂಘಟನೆಗಳಲ್ಲಿ ಭಾಳ ಅತಿ ಹೆಚ್ಚು ನಮಗೆ ಏನಾದರೂ ತಿಳುವಳಿಕೆಯನ್ನು ಕೊಟ್ಟು ಪತ್ರಿಕೆಗಳನ್ನು ನಡೆಸ್ಕೊಂಡು ಹೋಗುವಂಥದ್ದು, ಮತ್ತು ಹೋರಾಟಗಾರರನ್ನ ಹುರಿದುಂಬಿಸುವಂಥದ್ದು, ಅವರಿಗೆ ತಿಳುವಳಿಕೆಯನ್ನು ಹೇಳುವಂಥದ್ದು ಭಾಳ ಅವರಲ್ಲಿ ಹೆಚ್ಚು ಇತ್ತು. ನಾವು ಅವರು ನಡೆದು ಬಂದಂಥ ದಾರಿಗಳಲ್ಲಿ ನಡೆದಂಥವ್ರು. ಅವರ ಅಗಲಿಕೆಯನ್ನು ಕೇಳಿ ನಮಗೂ ಹೇಳೋಕ್ಕಾಗಲ್ಲ, ಅಷ್ಟು ಮನ ಭಾರ ಆಗಿದೆ. ಅವನು ಎಷ್ಟು ಒಡನಾಟ ಇಟ್ಟ ಅಂದ್ರೆ ಎಲ್ಲ ಸಂಘಟನೆಯವ್ರ ಹತ್ರ, ಪತ್ರಿಕೆಯವ್ರ ಹತ್ರ ಅಷ್ಟು ಚೆನ್ನಾಗಿ ಎಲ್ಲರ ಹತ್ರ ಒಡನಾಟ ಇಟ್ಕೊಂಡಿದ್ದ. ಎಲ್ಲರಿಗೂ ಪರಿಚಯ ಮಾಡಿಕೊಡ್ತು, ನಮಗೆಲ್ಲ ಪರಿಚಯ ಮಾಡಿಕೊಡ್ತಿದ್ದ. ಕಾರಣ ಇವ್ರು ಬಾಳ್ದೇವರು, ಮಗಡಿಯವರು. ಅದ್ರ ಜೊತೆಗೆ ಅಫಿಷಿಯಲ್ ಸೈಕಲ್ಲಿ ಅವನ್ನ ಕಂಡು ಅವನ್ನ ಬಳಸ್ಕೊಂಡಿರೋರೇ ಜಾಸ್ತಿ. ನಾನು ಹೇಳ್ತಾ ಇದ್ದೀನಿ ಸೂರ್ಯನ ಅವ್ರ ಜೊತೆ ಸೇರಿಕೊಂಡು, ಅಣ್ಣ ಸೂರ್ಯ ನನಗೆ ಹೇಳ್ತಾರನು, ಅಣ್ಣ ಹೇಳೋಣ ನೀನಾರ ಅಂತ. ಅವನು ಎಷ್ಟಕ್ಕಿದ್ದ ಅಂದರೆ ಯಾರಿಗೂ ಅಯ್ಯೋ ಆಗಬಾರ್ದು, ಯಾರ ಮೇಲೂ ಅವ್ರಿಗೆ ಭಾರ ಆಗಬಾರ್ದು, ಅವರು ಊಟ ಕೊಡಿಸಿದ್ರೆ ಅಷ್ಟಕ್ಕೆ ತೃಪ್ತಿ. ಇವತ್ತಿನ ಪರಿಸ್ಥಿತಿನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಇಲ್ಲ ಅಣ್ಣ ಇಷ್ಟು ಕೊಡೋಣ, ಅವ್ರಿಗೆ ಅಷ್ಟು ಕೊಡಬೇಕು, ಅಷ್ಟು ಮಡಿಕೊಂಡು ನಾವು ಹೋಗ್ತೀವಿ ಅಂತ ಯಾಕಂದ್ರೆ ಜೋಬು ಮಡಿಕೊಂಡು ಹೋಗೋಣ. ಬಟ್ ಅವನು ಆ ಥರದವನೇ ಇರಲಿಲ್ಲ, ಆ ಥರ ಮನೋಭಾವನೆ ಇರಲಿಲ್ಲ. ಆ ಥರ ಮನೋಭಾವನೆ ಇಲ್ಲದೆ ಆದಮೇಲೆ ಇಷ್ಟು ಬೇಗ ಅವ್ನು ಹೋಗೋಕ್ಕೆ ಸಾಧ್ಯ ಅಂತ ನಾನು ಅನ್ಕೋತೀನಿ. ಯಾವತ್ತೂ ಒಳ್ಳೆಯದನ್ನು ನಾವು ಜಾಸ್ತಿ ಮಾಡ್ತೀವಿ, ಯಾವತ್ತೂ ದಾನ ಧರ್ಮ ಮಾಡ್ತೀವಿ. ಒಳ್ಳೆ ಮರಕ್ಕೆ ಯಾವತ್ತೂ ಇಲ್ಲ. ಒಳ್ಳೆ ಹಳ್ಳಿ ಮರಕ್ಕೆ, ಆಲದ ಮರಕ್ಕೆ ನಾವು
ಕೊಡ್ಲಿ ಹಾಕ್ತೀವಿ ನಾವು, ವಿನಃ ಕಳ್ಳಿ ಮರಕ್ಕೆ ಕೊಡ್ಲಿ ಹಾಕಲ್ಲ. ಕೆಟ್ಟತನ ಮಾಡೋರಿಗೆ, ಕೆಟ್ಟ ಭಾವನೆ ಇರೋರಿಗೆ ಇನ್ನೂ ಚೆನ್ನಾಗೇ ಇದ್ದಾರೆ. ಒಳ್ಳೆತನ ಮಾಡೋರಿಗೆ ಯಾಕೆಂದರೆ ಅವ್ನು ಭಾಳ ಹತ್ತಿರದಿಂದ ನೋಡಿರೋ ನಾವು ಜೊತೆಲಿದ್ದಂಥವ್ರು. ಚಳವಳಿ ಹೋರಾಟಗಾರರು ಎಲ್ಲದಕ್ಕಿಂತ ಪ್ರಾಮಾಣಿಕವಾಗಿ ನುಡಿದಂತೆ ನಡೆಯತಕ್ಕಂಥ ಒಬ್ಬ ಸ್ನೇಹಜಿ. ನಾ ಕಂಡಂತೆ ನಾವು ಕಾಲೇಜಿನ ದಿನ ಮುಗಿಸಿ ಬಂದ ಸುಮಾರು 30 ವರ್ಷ, 25-30 ವರ್ಷ ಇರ್ಬೋದು. ಬೆಳೆಯಪ್ಪ ಗಂಗಾಧರ್ ಸಾಹೇಬ್ ಇರ್ಬೋದು, ಇಂಜಿನಿಯರ್ ಸಾಹೇಬ್, ಅದೇ ಎಲ್ಲರ ಒಡನಾಟ ಇದ್ದಾಗ ಈ ವ್ಯಕ್ತಿ ಪರಿಚಯ ಆಯ್ತಾರೆ. ಇವರು ನಮ್ಮ ದಲಿತ ಸಾಹಿತಿ, ನಮ್ಮ ಯಾವತ್ತೂ ಮರೆಯಲಾಗದಂಥ ಧ್ರುವತಾರೆ ಸಿದ್ಧಲಿಂಗಯ್ಯನವರ ಅಕ್ಕಾರ್ ಮಗ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಅವ್ರು ಹೇಳ್ಕೊಂಡು ಮಾವರ ಮಗ ಸಂಬಂಧಿಗಳು ಅಂತ ಹೇಳ್ಕೊಂಡು ಅವರ ಒಂದು ಮದುವೆಗೆ ಹೋದಾಗಲೇ ನಮಗೆ ಇವರು ಭಾಳ ಹತ್ತಿರದ ಸಂಬಂಧಿ ಅಂತ ನಾವು ಗೊತ್ತಾಯಿತು. ಮದುವೆಗೆ ಹೋದಾಗ ಅಷ್ಟೆಲ್ಲ ಇದ್ರೂ, ಏನೇ ಇದ್ರೂ ಒಂದು ಶಿಸ್ತು, ಒಂದು ಸರಳತೆ ಮತ್ತು ಆತ್ಮೀಯತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಇವತ್ತು ಸಾಕಷ್ಟು ಜನ ಇಂಥ ಬ್ಯುಸಿ ಲೈಫಲ್ಲಿ ಇದ್ದರೂ ಸುಧಾ ಅವರು ಸಿಕ್ಕಿದ್ರೆ ಯಾವತ್ತೂ ಸಹ ಮನೆಯವ್ರ ಬಗ್ಗೆ, ಎಲ್ಲರ ಬಗ್ಗೆ ಒಂದು ಮಾತಾಡಿಸಿ, ಆರೋಗ್ಯನ ವಿಚಾರಿಸಿ, ಅಥವಾ ಏನಾದ್ರು ಸಮಸ್ಯೆ ಇದ್ದರೆ ಅದಕ್ಕೆ ಸಕಾಲಕ್ಕೆ ಸ್ಪಂದಿಸಿದಂಥ ಒಂದು ಮನೋಭಾವ ಇದ್ದಂಥ ಬಹಳ ಅಪರೂಪದ ವ್ಯಕ್ತಿ ಅಂದರೆ ನಮ್ಮ MP ಕುಮಾರಸ್ವಾಮಿಯವರು. ನಾವೆಲ್ಲರೂ ಕೂಡ ಒಂದು ಬಲ್ಕು ಇದನ್ನು ಎಷ್ಟಾಯ್ತದೋ ಅಷ್ಟು ಒಂದು ಆರ್ಥಿಕವಾಗಿ ಅವ್ರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆವಾಗ ಅವ್ರ ಕುಟುಂಬಕ್ಕೆ ಇಲ್ಲಪ್ಪ ನಮ್ಮ ಯಜಮಾನರು ಸಮಾಜಕ್ಕೆ ದುಡಿದಿದ್ರು ನೋಡಿ ಸಮಾಜ ನಮಗೆ ಕನಿಷ್ಠ ಒಂದು ನಮ್ಮ ಕಷ್ಟಕ್ಕೆ ಮಿಡಿತು ಅಂತಕ್ಕಂಥ ಒಂದು ಭಾವನೆ ಅವ್ರ ಕುಟುಂಬಕ್ಕೊಂದು ವ್ಯಕ್ತ ಆಯ್ತದೆ. ದಯಮಾಡಿ ಆ ಥರದೊಂದು ನಿರ್ಧಾರವನ್ನು ನಾವಿವತ್ತು ಬೇರೆ ಎಲ್ಲ ಸಂದರ್ಭದಲ್ಲಿ, ಯಾಕೆಂದರೆ ಇವತ್ತು ಇಲ್ಲಿ ಕೂತಿರೋರೆಲ್ಲ ಚಳುವಳಿಗಾರರೇ, ಯಾವುದೋ ಒಂದು ರೂಪದಲ್ಲಿ ಸಮಾಜಕ್ಕೆ ಏನೋ ಒಂದು ಕೊಡುಗೆಯನ್ನು ಮಾಡ್ತಾ ಇರ್ತಾರೆ, ಜನರ ಕೈಲಾದ ಸಹಾಯವನ್ನು ಮಾಡ್ತಾ ಇರ್ತಾರೆ. ನಾಳೆ ದಿನ ಇದು ಒಂದು ಪ್ರಾಕ್ಟೀಸು ಒಂದು ಪ್ರಾರಂಭ ಆದರೆ ಮುಂದಿನ ದಿನಗಳಲ್ಲಿ ಅದು ಬೆಳಕಂತ ಹೋಯ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಎಲ್ಲರಿಗೂ ಸಹನೆ, ಸಹಬಾಳ್ವೆ, ವಿನಯ, ವಿಧೇಯತೆ ಎಲ್ಲರಿಗೂ ಬರೋದಿಲ್ಲ. ಕುಮಾರಣ್ಣ ನನಗೆ ಸಿಕ್ಕಿದಾದರೆ ಕುಮಾರಸ್ವಾಮಿಯವರು ನೋಡಪ್ಪ ನೀನು ಧೈರ್ಯ ಒಪ್ಕೊತೀನಿ, ಒಂದು ಸರಿ ಒಳ್ಳೆ ಧೈರ್ಯವಾಗಿ ಕರೆಕ್ಟಾಗಿ ಕೇಳ್ತೀಯ, ಒಳ್ಳೆ ಹಾಡು ಸ್ವಲ್ಪ ಚೆನ್ನಾಗಿ ಆಡ್ತೀನಿ, DSS ಪರವಾಗಿಲ್ಲ, ಗಂಗಾಧರನ ಜೊತೆ ಸೇರಿಕೊಂಡು ಒಳ್ಳೆ ಹೋರಾಟಗಳನ್ನು ಮಾಡ್ತೀರಾ, ನಿಮಗೆ ನಾನು ಅಭಾರಿಯಾಗಿರ್ತೀನಿ ಅಂತ ಹೇಳ್ತಾರೆ. ಆಮೇಲೆ ನಮ್ಮ MLA ಅವ್ರಿಗೆ, ನೆಲಮಂಗಲ MLA ಅವ್ರಿಗೆ ಚೆನ್ನಾಗಿ ಕ್ಲೋಸು. ಪಕ್ಕದವರು ಒಂದು ದಿವಸ ಏನು ಮಾಡ್ಬಿಟ್ಟಾರೆ, ಎಲ್ಲೋ ಕೂತ್ಕೊಬ ಅಲ್ಲಿ ನಮ್ಮ ಕುಮಾರ್ ಕಲ್ಸಿ ಫಸ್ಟ್ ಎದ್ದೆದ್ಬಾ ನಿನ್ನ ಬಾಯಲ್ಲಿ ಕುಮಾರ್ ಅಂತ ಕರ್ಕೊಂಡೋಗಿ ಅವ್ರದೇ ಆದಂಥ ಮಾತಾಡಿ ಅರ್ಧ ಗಂಟೆ ಅವರವರ ಏನೋ ವಿನಿಮಯ ಮಾಡಿಕೊಂಡು ಥರ ಸ್ನೇಹಿತರ ಥರ ಚೆನ್ನಾಗಿತ್ತು ಕುಮಾರಣ್ಣ ಅಂತೂ. ಯಾರಿಗೂ ಅವ್ರ ಸ್ವಂತಕ್ಕೇನು ಕೇಳಕ್ಕೆ ಬಂದಿಲ್ಲ, ಯಾರಿಗೂ ರಾಡ್ಗೂ ಏನೋ ಇದು ಈ ಥರ ಇದಾಗ್ಬಿಟ್ರೆ ಹುಡುಗನಿಗೆ ಪ್ರೆಷರ್ ಆಗ್ಬಿಟ್ಟಿದೆ, ನೀವು ದುಡ್ಡು ಕೊಡಬೇಡಿ ರಾಡ್ ಕೊಡಿಸಿ ಅಂತ ಕುಮಾರಸ್ವಾಮಿಯವರು ಕೇಳಿ ಅವಾಗ ಅರ್ಧ ಗಂಟೆಲೇ ಹೊಂಟೋದು. ಅದು ಅವ್ರಿಗೋಸ್ಕರ ಮಾಡಿರೋದಲ್ಲ, ಯಾರೋ ಪಾಪ ಕೈ ಏಟಾಗಿತ್ತು ಮಗುಗೆ, ಆ ಮಗುಗೆ ಅವರು ಭಾವನೆ ಯಾರು ಸ್ವಂತಕ್ಕೋಸ್ಕರ ಯಾವತ್ತೂ ನಮ್ಮ ಮಾದೇವ್ ಹೇಳ್ದಂಗೆ ಯಾವತ್ತೂ ಅವರು ಯೋಚನೆ ಮಾಡಿದವರೆಲ್ಲ ಸಜ್ಜನಿಕೆ ವ್ಯಕ್ತಿ, ಒಳ್ಳೆ ಸುಸಂಸ್ಕೃತವಾಗಿ ಅಂಥ ದೊಡ್ಡ ಊರಿನಲ್ಲಿ ಒಳ್ಳೆ ಹೆಸರನ್ನು ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಕುಮಾರಸ್ವಾಮಿ. ಇಂಥ ಹೋರಾಟಗಾರರು ಮತ್ತು ಈ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕಾದ್ರೆ ಸುಲಭದ ಕೆಲಸ ಅಲ್ಲ. ಆದರೂ ನಾವು ದಲಿತರಾಗಿ ಮಾಧ್ಯಮದಲ್ಲಿ ಇಟ್ಕೊಳ್ತೀವಿ ಅಂದರೆ ಅದು ನಮಗೂ ಮಾಡುವ ಮಾತ್ರ ಗೊತ್ತಿರೋದು ಹೊರತು ಬೇರೆಯವರು ಅದನ್ನು ಗೊತ್ತಿರೋದಿಲ್ಲ. ಅದರಲ್ಲಿ ಆ ಫೀಲ್ಡಲ್ಲಿ ಅವರು ಇಲ್ಲಿಗಳು ಸಾಧನೆ ಮಾಡಿಕೊಂಡು, ಚಳುವಳಿಗಳಲ್ಲಿ ಸಾಧನೆ ಮಾಡಿಕೊಂಡು ನಮಗೆಲ್ಲ ದಾರಿದೀಪ ಆಗಿದೆ. ನಾವು ಅವತ್ತ ದಾರಿದೀಪ ಆಗಿದ್ದರಿಂದ ನಾವು ಅವರು ಯಾವ್ಯಾವ ದಾರಿಯಲ್ಲಿ ಹೋಗ್ತಾ ಇದ್ದರು ಆ ದಾರಿಯಲ್ಲಿ ನಾವೆಲ್ಲ ಹೋದರೆ ನಮ್ಗಳು ಮುಂದ್ಗಡೆ ಇಂಥ ಒಂದು ಹೆಸರುಗಳು ಬರ್ಬೋದು ಅನ್ನೋದು ಒಂದು ನನ್ನ ಅನಿಸಿಕೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಏನೇನು ನಡೀತೈತೆ, ಏನೇನು ಮಾಡ್ತಾರೆ, ಎಲ್ಲ ಈ ಮಾಧ್ಯಮ ಮಿತ್ರಗಳು ಏನು ಹೇಳ್ತಾರೆ, ಏನೋ ಒಂದು ಹೇಳ್ಕೊಂಡು ಅಂತಾರೆ, ಮಾಡ್ಕೊತಾರೆ, ಏನು ಮಾಡ್ಕೊತಾರೆ. ಅವ್ರ ಕಷ್ಟಗಳು ಯಾರು ಅರ್ಥ ಮಾಡ್ಕೋಬೇಕು. ಸಮಾಜದಲ್ಲಿ ಮಾಧ್ಯಮದವ್ರಿಗೆ, ಚಳುವಳಿ ಕೆಲಸ ಮಾಡೋರಿಗೆ,
ಅವ್ರದ್ದೆಲ್ಲ ಕೆಲಸ ಕಾರ್ಯ ಬಿಟ್ಟು ಅವ್ರ ದುಡಿಮೆ ಬಿಟ್ಟು ಸಮಾಜಕ್ಕೋಸ್ಕರ ದುಡಿತಾರಲ್ಲ ಅಂಥವ್ರು ನಾವು ಇವತ್ತು ನೆನೆಸ್ಕೋಬೇಕು. ಅದಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಶಾಸಕರಿದ್ದರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಗಂಗಾಧರಣ್ಣ ನನಗೆ ಯಾವ್ದಾದ್ರು SC ST ಮೀಟಿಂಗಲ್ಲಿ ನಮ್ಮ ಬೇಕಾದಂಥ ಸವಲತ್ತು, ನಮಗೆ ಬರಬೇಕಾದಂಥ ಯಾವುದೇ ಸವಲತ್ತುಗಳನ್ನ ನಾನು ಕೇಳಬೇಕಾದ್ರೆ ಒಂದಷ್ಟು ಕೂಡಿಸ್ಕೊಂಡು ಹೇಳೋದು, ಕೇಳೋದು ರೀತಿ ಸರಿ ಹೋಗ್ತಾ ಇಲ್ಲ. ಈ ಥರ ಕೇಳೋದು ಆಗ ಕುಮಾರಸ್ವಾಮಿ ಕುಮಾರಣ್ಣ ಅಂತ ಕುಮಾರಣ್ಣ ಒಂದೆರಡು ಪಾಯಿಂಟ್ ಬರ್ಕೊಡೋದು, ಈ ಥರ ಬರೆದು ಮಾತಾಡೋಣ, ಮೀಟಿಂಗ್ ಹೋಗ್ಬೇಕಾದ್ರೆ ಈ ಥರ ಒಂದು ಸ್ವಲ್ಪ ರೆಡಿ ಆಗಬೇಕು ಅಂತ. ನಾವು DSS ಹೋದಾಗ ಈ ಥರ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದವು. ಬೆಳ್ಳಿಯಪ್ಪರು, ಕೃಷ್ಣಣ್ಣ, ಚಂದ್ರನಾಡಿ ಕೃಷ್ಣಣ್ಣ, ಗದ್ದೆ ಲಕ್ಷ್ಮಣ್ಣು ಮತ್ತು ಮಾದೇವಣ್ಣ, ಇದೆಲ್ಲ ನಾವೊಂದು ಟೀಮು ಗಂಗಾಧರಣ್ಣಗೂ ದೊಡ್ಡವ್ರಿಗೆ ಬಲ ಕೊಟ್ಕೊಂಡು ನಾವು ಏನು ಕೇಳಬೇಕು, ಸ್ಟೇಷನ್ ಹೋಗಿ ಏನು ಕೇಳಬೇಕು, ಏನು ವಿಚಾರ ಮಾತಾಡಬೇಕು ಅಂತ ಮತ್ತೆ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ವು. ಈಗ ಅದನ್ನು ಚರ್ಚೆ ಮಾಡಿಕೊಂಡು ಸೀನಿಯರ್ಗಳ ಹತ್ರ ಕೂತ್ಕೊಂಡು ಏನು ಮಾಡಬೇಕು ಅನ್ನೋದು ಚರ್ಚೆ ಮಾಡುವಂತ ಹೇಳ್ಕೊಟ್ಟಿದ್ವಿ. ಗಂಗಾಧರಣ್ಣ ಕಾಲುವಾದಾಗ ಹೋಗಿ ಮಾತಾಡೋದಿಲ್ಲ. ಯಾಕೆಂದರೆ ಗಂಗಾಧರಣ್ಣ ಒಂದು ಡೈರಿ ಮಾಡೋದು, ನಾನು ಒಂದು ಅಲ್ಲಿ ಡೈರಿ ಮಾಡೋದು. ಗಂಗಾಧರಣ್ಣ ಮತ್ತು ನಾನಿಬ್ಬರು ಡೈರಿ ಮಾಡೋಕ್ಕೆ ಭಾಳ ಇತ್ತು, ನಮ್ಗೆ ಜಾಗ ತಗೊಳಕ್ಕೆ. ಗಂಗಾಧರಣ್ಣನ ಹೋರಾಟ, ಹಳೆಯವ್ರ ಹೋರಾಟ, SC STಗಳು ಮಾಗಡಿ ಟೌನಲ್ಲಿ ಅಂಗಡಿಗಳು ಕುಡಿಯೋದು, ಇದು KSRTC ಆಗಲಿಂದ ಹೋರಾಟ. ಈಗ ನಾನು ಜಾಗೃತಿ ಸಮಿತಿ ಮೆಂಬರ್ ಆದಮೇಲೆ KSRTC ಬಸ್ ಸ್ಟ್ಯಾಂಡಲ್ಲೂ ಕೆಲವರು ಕ್ಯಾಟಗರಿ ಮೇಲೆ ತಗೊಂಡು ಬೇರೆ ಮಾರ್ಕೆಟ್ ಅದನ್ನು ಕ್ಯಾನ್ಸಲ್ ಮಾಡಿಸಿ ಒಂದು 4-5 ಜನ ಕೊಡ್ತೀವಿ. ಅದಕ್ಕೆ ಕಾರಣ ಕುಮಾರಣ್ಣಗೂ ಆತ್ಮೀಯ ಸ್ನೇಹಿತರು ಆಗಲಿಲ್ಲ ಅಂತ ಸ್ನೇಹಿತರನ್ನ ಕರ್ಕೊಂಡ್ಬಿಟ್ಟಿದ್ದೀವಿ. ಏನು ಮಾತಾಡಬೇಕು ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ನಮ್ಮ ಒಬ್ಬರೇ ನಮ್ಮ ಮನೆಗೆ, ನಮ್ಮ ತಾಯಿ ಮನೇಲಿ ಒಬ್ಬರೇ ಗಂಡು ಮಗ, ಅವರೊಬ್ಬರೇ ಅವ್ರ ಮಗ, ಅವ್ರ ಅಣ್ಣ ಇಲ್ಲಿದ್ದಾರೆ ನಾಗರಾಜು ಅಂತ, ಅಲ್ಲಿ ಅವ್ರ ಅಕ್ಕ ಅವರ ಮಗ ಉಮೇಶ್ ಅಂತಲೂ ಕೂಡ ಇದ್ದಾರೆ. ಹಂಗೆ ನೋಡಿದ್ರೆ ಕುಮಾರು ನಿಜವಾಗೂ ಜಾಸ್ತಿ ಓದ್ಕೊಂಡಿರಲಿಲ್ಲ. ಎಲ್ಲರೂ ಆಶ್ಚರ್ಯ ಬೀಳ್ತೀರಿ. 7ನೇ ಕ್ಲಾಸಲ್ಲೂ SSLCಗೆ ಹೋಗಿ ಅಷ್ಟೇ ನಿಂತೋದ ಅವನು. ಕರೆಸ್ಪಾಂಡ್ ಮಾಡು ಅಂತ ಹೇಳಿದ್ವಿ ಹಿಂದೆ. ಅವತ್ತಿನ ಕಾಲದಲ್ಲಿ ಅಂದರೆ 25-30 ವರ್ಷದ ಮಾತು ನೋಡಿ. ಮಂಚಿನ ಬೆಲೆ ಅಂತ ಕುಗ್ರಾಮದಲ್ಲಿ LN ಮುಕುಂದರಾಜು ಅಂತ ಇವತ್ತು ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಅವರು ಲೆಕ್ಚರ್ ಆಗಿದ್ರು ಅವಾಗ. ಅಲ್ಲೇ ಅವಾಗಲೇ ಊರಿನಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಮಾಡಿ ಗ್ರಾಮೀಣ ಮಕ್ಕಳಲ್ಲಿ ಒಂದು ಕ್ರಿಯಾಶೀಲತೆ ಒಂದು ಬೆಳೆಸ್ಬೇಕು ಅನ್ನೋ ಹುಚ್ಚು ಹುಡುಗನಿಗೆ. ಆ ಥರ ಅಪರೂಪ. ಮತ್ತು ಈ ದಲಿತ ಚಳವಳಿಗೆ ಬಂದರೆ ಇವತ್ತು ಶುದ್ಧವಾಗಿರೋರನ್ನ ಹುಡ್ಕೋದು ತುಂಬ ಕಷ್ಟ. ಶುದ್ಧವಾಗಿ ಬದುಕೋದು ಕಷ್ಟ, ಹುಡ್ಕೋದು ಕಷ್ಟ. ಅಂಥದ್ರಲ್ಲಿ ಕುಮಾರ್ ಇದ್ರಲ್ಲ, ಬರೀ ಮಾಗಡಿ ಅಷ್ಟೇ ಅಲ್ಲ, ಇಡೀ ಸ್ಟೇಟು. ಇವಾಗ ಭೀಮ ಆರ್ಮಿ ರಾಜ್ಯಾಧ್ಯಕ್ಷರು ಬೆಳಗ್ಗೆ ಫೋನ್ ಮಾಡಿದ್ರು, ಅಣ್ಣ ಏನಣ್ಣ ಹಿಂಗಾಗೋಯ್ತು ಅಂತಲ್ಲ ಅಂತ. ಇನ್ನೊಬ್ಬರು SP ಆಗಿದ್ರು, ನಿವೃತ್ತರಾಗಿದ್ದಾರೆ, ಸಿದ್ದರಾಜು, ಭಾರಿ ದುಃಖ ಬಿದ್ದವು. ಈಗ ACP ಆಗಿದ್ದಾರೆ, ಮಹಾನಂದ್ ಅಂತ. ಅದನ್ನು ನಾನು ಹೇಳ್ತೀನಿ ಎಲ್ಲರ ಹತ್ರ ಕೂಡ, ಯಾವುದಕ್ಕೂ ಕೂಡ ಈ ಕೈ ಚಾಚಿದ್ದೇನೆ. ಯಾವುದೇ ರಾಜಕಾರಣಿಗಳ ಹತ್ರ ಆಗಲಿ, ಯಾವುದೇ ಅಧಿಕಾರಿಗಳ ಹತ್ರ ಆಗಲಿ, ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತೇಳಿ ಶೋ ಕೊಡೋರು ಜಾಸ್ತಿ ಇದ್ದಾರೆ. ಅಂಥದ್ರೊಳಗಡೆ ಪ್ರಾಮಾಣಿಕವಾಗಿ ನೋವಿದ್ದಾರೆ ಅಂದರೆ ಪಕ್ಕ ಸ್ಪಂದಿಸೋಂಥ ಸ್ಪಂದನಾ ಜೀವಿ ಕುಮಾರ್ ಆಗಿದೆ. ನನಗೊಂದು ಆತಂಕ ಏನು ಅಂದರೆ ಎಲ್ಲರಿಗೂ ಈಗ ನನ್ನಂಥವನು ಹೋದ್ರೆ ಏನಂತ ಸಮಾಜಕ್ಕೆ ಅಷ್ಟೇನಾಗಲ್ಲ. ಯುವಕ ಮಿತ್ರರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಆರೋಗ್ಯನ ತಗೊಳ್ಳಿ. ನಿಮ್ಮ ದೇಹದ ಆರೋಗ್ಯ ಶುದ್ಧವಾಗಿದ್ರೇ ಸಮಾಜದ ಆರೋಗ್ಯ ಶುದ್ಧಿ ಮಾಡೋಕ್ಕಾಗೋದು. ಇವತ್ತು ನೊಂದು ಮನೆಗಳು, ಯಾವುದೇ ಜಾತಿ ಇರಲಿ, ನೊಂದು ಮನೆಗಳಿಂದ ಹೆಚ್ಚು ಸಮಾಜ ಪರಿವರ್ತನಕಾರ ಹುಟ್ಟಬೇಕಾಗದೆ. ಇವತ್ತೇನಾಗಿದೆ, ಮನುಷ್ಯನ ಪ್ರೀತಿಸುವಂಥ ಸಮಾಜ ನಾವು ನೋಡ್ತಾ ಇಲ್ಲ. ಎಲ್ಲರ ಗೋರಿ ಮೇಲೂ ಬಂಗ್ಲೆ ಕಟ್ಟೋರೇ ಜಾಸ್ತಿ ಆಗ್ಬಿಟ್ಟವ್ರೆ. ಒಂದೊಂದ್ಸರಿ ಬಡವ್ರ ಗೋರಿ ಮೇಲೆ ಬಡವ್ರ ಮುಖಂಡನೇ ಬಂಗ್ಲೆ ಕಟ್ತಾ ಇರ್ತಾನೆ. ಅದೇನಾಗ್ಬಿಟ್ಟಿದೆ, ಎಲ್ಲೋ ಒಂದು ಕಡೆ ಅನಾಗರಿಕ ಅಮಾನವೀಯ ಸಮಾಜ ಉಂಟಾಗ್ತದೆ. ಒಂದು ಒಳ್ಳೆ ಬಿತ್ತನೆಕಾಳು ರೆಡಿ ಆದರೆ ಏನೋ ಸಮಾಜಕ್ಕೆ ಒಂದು ಒಳ್ಳೇದಾಗ್ತದೆ ಅಂತೇಳಿ ಇವತ್ತು ಕುಮಾರ್ ಅವರು ಅವ್ರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಿತ್ತು. ನಮ್ಮ ಸುರೇಶ್ಗೆಲ್ಲ ಗೊತ್ತಿದೆ ಪಾಪ. ನೋಡಿ, ನಾವು ಒಂದೊಂದ್ಸತಿ ಏನು ಮಾಡ್ತೀವಿ, ಎಲ್ಲ ಇಲ್ಲಿ ಹೋರಾಟಗಾರ ಇದ್ದೀರಿ, ಐಕಾನ್ಸ್ ನೀವೆಲ್ಲ. ಇವತ್ತು ಮಾಗಡಿ ತಾಲೂಕಲ್ಲಿರೋ ಎಲ್ಲ ಬಡವ್ರ ಪರ ಇರೋರು ನೀವೆಲ್ಲ ಇರೋದು. ವರ್ಷದ ಕಳ್ಕೋಬಾರ್ದು ಅನ್ನೋದು ನನ್ನ ವಿನಮ್ರ ಮನವಿ. ಒಬ್ಬ ಏಜ್ಡನಾಗಿ ನನಗೆ 64 ವರ್ಷ.
ನನ್ನ ಮನವಿ ಏನು ಅಂದರೆ ವರ್ಷದಕ್ಕೂಳಿಗೆ ಹೋಗಿ ವರ್ಷದಕ್ಕೂಳನ್ನು ಕಳ್ಕೊಬೇಡಿ. ಸಣ್ಣದೊಂದು ಆರೋಗ್ಯದ ಸಮಸ್ಯೆ ಆದರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ದ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ಸ್ ದ ಹೌಸ್ ಅಂತ. ಇವತ್ತು ಒಳ್ಳೆ ಮನಸ್ಸುಗಳನ್ನು ಹುಡ್ಕೋಂಥ ದುಸ್ಥಿತಿ ಬಂದುಬಿಟ್ಟಿದೆ. ಒಳ್ಳೆ ಮನೆಗಳೇನೋ ಜೋರಾಗಿ ಎಲ್ಲ ಕಡೆ ಎದ್ದೊಳ್ತಾವೆ. ಏನು ಹಳ್ಳಿಲೂ ಡೂಪ್ಲೆಕ್ಸ್ಗಳು ಎದ್ಬಿಟ್ಟಿವೆ, ಆದರೆ ಒಳ್ಳೆ ಮನೆಗಳು ಎಲ್ಲೂ ಇಲ್ಲ. ಒಳ್ಳೆ ಮನೆಗಳು ಬೇಕಾಗಿದೆ. ಆ ಒಳ್ಳೆ ಮನೆಗಳು ಬೇಕು ಅಂತಂದರೆ ನಮ್ಮಲ್ಲಿ ಶುದ್ಧತೆ ಬೇಕಾಗುತ್ತೆ. ಒಬ್ಬ ಹೋರಾಟಗಾರ, ಒಬ್ಬ ಶುದ್ಧತೆ ಇದ್ದನು, ಪ್ರಾಮಾಣಿಕವಾಗಿದ್ದವನು, ದಿಟ್ಟವಾಗಿದ್ದವನು, ದೂರದೃಷ್ಟಿ ಇದ್ದವನು, ಎಲ್ಲೋ ಫುಟ್ಪಾತಲ್ಲಿ ಬಿದ್ದಿರೋರನ್ನ ತಂದೆ ತಾಯಿ ಅಂತ ಪ್ರೀತಿಸೋ ಮನಸ್ಥಿತಿ ಇರ್ತಾನಲ್ಲ, ಆ ಹೋರಾಟಗಾರ ಯಾವತ್ತೂ ಕೂಡ ಸರ್ವಕಾಲಿಕವಾಗಿ ಗೌರವ ತಗೊಳ್ತಾರೆ. ನೋಡಿ, ಇಲ್ಲೇ ನೆನೆಸ್ಕೊಳ್ಳಿ, ಗಂಗಾಧರ್ ಅವ್ರು ನೆನೆಸ್ಕೊಂಡು ನಾವು, ನಮ್ಮ ಸುಬ್ನಳ್ಳಿ ಕುಮಾರನ್ ನೆನೆಸ್ಕೊಂಡ್ವಿ, ಹೀಗೆ ಹಲ್ವಾರು ಜನರು ನೆನೆಸ್ಕೊಂಡ್ವಿ. ಅವ್ನ ಮಾತಿನ ಶೈಲಿಗೆ ಮೋಡಿಯೇ ಆಗದೆ ಇರೋರು ಯಾರು ಅಂತ ನನಗೆ ಡೌಟ್ ಆಗ್ತದೆ. ಅವ್ನ ಮಾತಿನ ಶೈಲಿಗೆ ಮೋಡಿ, ಇವಾಗ ನೋಡಿ, ಮಂಚಿನ ಮೇಲೆ ಕುಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ನಿಧನ ಆಗ್ತಾನೆ, ಆ ಬಾಡಿನ ತಗೊಂಡು ಹೋಗ್ತಾರೆ ಅಂದರೆ ಟ್ರ್ಯಾಕ್ಟ್ರ್ನಲ್ಲಿ ಅವ್ನಿಗೆ ಹಾಕಿರೋ ಹಾರ ತೊಗೊಂಡು ಹೋಗ್ತಾರೆ. ಟ್ರ್ಯಾಕ್ಟ್ರಲ್ಲಿ ನೋಡಿ, ಇಮೇಜ್ ಮಾಡ್ಕೊಳ್ಳಿ. MLA ಅಲ್ಲ ಅವನು, ಅಥವಾ ದೊಡ್ಡ ಜಮೀನ್ದಾರನ ಮಗನೂ ಅಲ್ಲ, ಯಾರೋ ದೊಡ್ಡ ಉನ್ನತ ಜಾತಿಯವೂ ಅಲ್ಲ. ಇವ್ರಿಗೆ ಜಮೀನಿಲ್ಲ ಇವ್ರಿಗೆ. ಯಾವುದೊಂದು ಮನೆ, ಆ ಮನೆಗೆ 3 ಜನ ಅಣ್ತಂದಿರು, ಇನ್ನೊಬ್ಬ ಇದ್ದಾರೆ, ಅವ್ರು ಬೆಂಗಳೂರಲ್ಲಿದ್ದಾರೆ. ಬಟ್ ಆದರೂ ಒಂದೇ ಮನೆ ಪ್ರಾಪರ್ಟಿ ಇರೋದು. ನಮ್ಮ ಮಾವನೂ ಕೂಡ, ನಮ್ಮ ಸೋದರ ಮಾವ ದೊಡ್ಡ ಲೀಡ್ರು, ಭಾರಿ ಅಂತ ಚಡ್ಡಿ ಸೋಮಣ್ಣ ಅಂತಿದ್ರಲ್ಲ, ಅಂಥವ್ರನ್ನೇ ಎದುರಿಸ್ತಿದ್ದಂಥ ಗಿರಾಕಿ. ಏನು ಮಾಡಿಲ್ಲ. ಪಂಚಾಯತಿ ಮೆಂಬರ್ ಆದರೂ ಕೂಡ ಏನು ಮಾಡಲಿಲ್ಲ. ನೋಡಿ, ಆ ಥರ ಒಂದು, ಈಗ ನಮ್ಮ ಮಾಗಡಿಲಿ ನೀರು ಕುಡಿತೀವಿ ನಾವು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮಾಗಡಿ ನೀರು ಕುಡಿಯೋಕ್ಕೆ ಟ್ಯಾಂಕ್ ಕಟ್ಟಿದ್ದಾರೆ ಅಲ್ಲಿ. ಆ ಟ್ಯಾಂಕ್ ಯಾರ ಜಮೀನದು? ಅವ್ರ ಜಮೀನು. ಅವತ್ತಿನ ಕಾಲದಲ್ಲಿ ಏನು ಮಾಡಿದ್ರು ಪಾಪ, ಇವ್ರು ಓದಿರಲಿಲ್ಲ ಗಿರಾಕಿಗಳು, ನಮಗೂ ಇಷ್ಟು ಬುದ್ಧಿ ಇರಲಿಲ್ಲ. ನಮ್ಮ ಮಾವನ್ಗೆ ಏನು ಮಾಡ್ಬಿಟ್ರು ಹೋಗಿದ್ದ ಕೆಲಸ, ಏನೋ ಅವ್ರಿಗೆ ಒಂಚೂರು ದುಡ್ಡು ಗಿಟ್ಟು ಕೊಟ್ಟರು, ಅವ್ನು ಹೆಣ್ಗಿಣೆ ಹೊಡ್ಕೊಂಡು ಕೆಲಸ ಕೊಡಿಸ್ತೀವಿ ಅಂದ್ರೆ ಕೊಡಿಸ್ಲೇ ಇಲ್ಲ. ಸೈಟ್ ಕೊಡ್ತೀವಿ ಅಂದ್ರು ಮಾಗಡಿಟ್ಟು ಅದೂ ಕೊಡಲಿಲ್ಲ, ಕೆಲಸನೂ ಕೊಡಲಿಲ್ಲ. ಆದರೆ ಇವ್ರ ಜಮೀನಲ್ಲಿ ನಿರ್ಮಾಣ ಆಗಿರೋ ಟ್ಯಾಂಕ್ ನೀರು ಮಾಗಡಿಯವರೆಲ್ಲ ಕುಡಿತಾರೆ. ನೋಡಿ, ಇದು ಯಾವಾಗಲೂ ಇತಿಹಾಸ ಗೊತ್ತಿದ್ದವ್ರು ಮಾತ್ರ ಇತಿಹಾಸ ಬರೆಯೋಕ್ಕಾಗೋದು. ನಾವೇನು ಮಾಡ್ತೀವಿ, ಮೇಲ್ ಡ್ರೆಸ್ ನೋಡ್ಬಿಟ್ಟು ವ್ಯಕ್ತಿನ ವರ್ಣಿಸೋದು ಕಲಿತಿದ್ದೀವಿ. ವ್ಯಕ್ತಿ ಅದಲ್ಲ, ವ್ಯಕ್ತಿ ಮನಸ್ಸು ನೋಡಿ ವರ್ಣಿಸೋದು ಕಲಿಬೇಕು ಅಂತ ಒಂದು ಒಳ್ಳೆ ಮನೆತನ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.